ನೀಲಾ ಕುಕಿಂಗ್ ಚಾನೆಲ್ಗೆ ಇವತ್ತು ಕ್ಯಾಪ್ಸಿಕಮ್ ಮೊಟ್ಟೆ ಪಲ್ಯ ಯಾವ ರೀತಿ ಮಾಡೋದಂತ ನೋಡೋಣ. ನಾನು ತೋರಿಸ್ಕೊಡ್ತಾ ಇರೋದು ರೆಸಿಪಿ 4 ಜನ ಧಾರಾಳವಾಗಿ ತಿನ್ಬೋದು. ನೀವು ಎಷ್ಟು ಮಾಡ್ತೀರೋ ಅಷ್ಟು ಕ್ವಾಂಟಿಟಿ ಮೇಲೆ ರೆಸಿಪಿನ ನೀವು ತೊಗೊಬೋದು. ಇವಾಗ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಕಾದಿದ ತಕ್ಷಣ ಸಾಸಿವೆ ಜೀರಿಗೆ ಹಾಕಿ, ದೊಡ್ಡ ಸೈಜ್ ಈರುಳ್ಳಿ ಚಿಕ್ಕದಾಗಿ ಒಂದು 3 ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ. ಈರುಳ್ಳಿ ಹಾಕಿದ್ರೇ ಟೇಸ್ಟು ಚೆನ್ನಾಗಿರೋದು. ಈರುಳ್ಳಿ ಮತ್ತು ಒಂದು ಹಸಿಮೆಣಸಿನ್ಕಾಯಿ ಹಾಕಿ ಸ್ವಲ್ಪ 1 ನಿಮಿಷ ಫ್ರೈ ಮಾಡಿದ ತಕ್ಷಣ ನಾವಿಲ್ಲಿ ಕರಿಬೇವು ಹಾಕ್ಕೊಬೇಕು. ಕರಿಬೇವೇ ಫ್ಲೇವರ್ ತುಂಬ ಚೆನ್ನಾಗಿರೋದು. ಇದೂ ಅಷ್ಟೇ, ಈರುಳ್ಳಿ ಬಂದು ಒಂದು 50% ಫ್ರೈ ಆಗಿದ ತಕ್ಷಣವೇ ಕ್ಯಾಪ್ಸಿಕಮ್ನ ನಾನಿಲ್ಲಿ ಬಂದು ಒಂದು 2 ಕ್ಯಾಪ್ಸಿಕಮ್ಮು ದೊಡ್ಡದಾಗಿ ತೊಗೊಂಡಿದ್ದೀನಿ. ಅದನ್ನು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಕ್ಯಾಪ್ಸಿಕಮ್ಮು ಈರುಳ್ಳಿನ ನಾವಿಲ್ಲಿ ಫ್ರೈ ಮಾಡ್ಕೊಬೇಕು. ಒಂದು 2ರಿಂದ 3 ನಿಮಿಷ ಗಂಟ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ನಾವು ಫ್ರೈ ಮಾಡಿಕೊಂಡ್ರೆ ಕ್ಯಾಪ್ಸಿಕಮ್ಮು ಮತ್ತು ಆನಿಯನು ಚೆನ್ನಾಗಿ ಒಂದು 60% ಅಷ್ಟು ಬೆಂದಿರುತ್ತೆ. ಇವಾಗ ಪ್ಲೇಟ್ ಹಾಕಿ ಮುಚ್ಚುತ್ತೀನಿ ನೋಡಿರಿ. ಒಂದು 2 ನಿಮಿಷ ಗಂಟ 2 ನಿಮಿಷ ಆದಮೇಲೆ ಸ್ವಲ್ಪ ಈ ಥರ ಲೈಟಾಗಿ ಕಲರ್ ತಿರುಗುತ್ತೆ. ಸ್ವಲ್ಪ ಮಿಕ್ಸ್ ಮಾಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು 1/2 ಟೇಬಲ್ ಸ್ಪೂನ್ ತೊಗೊಬೇಕು. ತಗೊಂಡು ಲೋ ಫ್ಲೇಮಲ್ಲಿ ಇಟ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಫ್ರೈ ಮಾಡ್ಕೊಬೇಕು. ಫ್ರೈ ಮಾಡ್ಕೊಂಡು ಆಗಿದ ತಕ್ಷಣ ನಾವಿಲ್ಲಿ ಏನು ಮಾಡಬೇಕು, ಟೊಮೆಟೊ ಹಾಕ್ಕೊಬೇಕು. ದೊಡ್ಡ ಸೈಜ್ ಟೊಮೆಟೊ ತೊಗೊಳ್ಳಿ, ಆ್ಯಪಲ್ ಟೊಮೆಟೊ ತೊಗೊಳ್ಳಿ. ಹುಳಿ ಇಲ್ದಿರೋ ಟೊಮೆಟೊ ಹಾಕಿದ್ರೇ ಟೇಸ್ಟು ತುಂಬ ಚೆನ್ನಾಗಿರೋದು. ಅದನ್ನು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇದರೊಳಗೆ ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 2 ನಿಮಿಷ ಆದಮೇಲೆ ನಿಮ್ಮ ಹತ್ರ ಈ ಥರ ದಾಲ್ ಮ್ಯಾಶ್ ಮಾಡೋದಿದ್ದರೆ ಅದರಲ್ಲಿ ನೀವು ಮ್ಯಾಶ್ ಮಾಡ್ಕೊಬೋದು. ಈ ಕ್ಯಾಪ್ಸಿಕಮ್ಮು ನಮ್ಗೆ ಇಷ್ಟ ಇಲ್ಲ ತಿನ್ನೋಕ್ಕೆ ಅಂದರೂ ಸರಿಯೇ ಈ ರೀತಿ ಮ್ಯಾಶ್ ಮಾಡಿಕೊಡಿ, ತುಂಬ ಇಷ್ಟಪಟ್ಟು ತಿಂತಾರೆ. ಚೆನ್ನಾಗಿ ಮ್ಯಾಶ್ ಆಗಿದ ತಕ್ಷಣ ಒಂದು 1/4 ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿ, 1 ಟೇಬಲ್ ಸ್ಪೂನ್ ಗರಂ ಮಸಾಲ, 1 ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್ ಹಾಕ್ಕೊತಾ ಇದ್ದೀನಿ. ನಮ್ಮನೇಲಿ ಸ್ವಲ್ಪ ಚಿಲ್ಲಿ ಪೌಡರ್ ಖಾರ ಇರೋದ್ರಿಂದ ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ನೀವು ಯಾವ ರೀತಿ ಖಾರ ತಿಂತಾಯಿದ್ದೀರೋ ಅದರ ಮೇಲೆ ಡಿಪೆಂಡಾಗಿ ಹಾಕ್ಕೊಳ್ಳಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಎಣ್ಣೆ ಬಿಡೋ ಗಂಟ ನಾವಿಲ್ಲಿ ಗೊಜ್ಜನ್ನ ಬೇಯಿಸ್ಕೊಬೇಕು. ನೋಡಿರಿ, ಎಣ್ಣೆ ಎಲ್ಲ ನೀಟಾಗಿ ಬಿಟ್ಕೊಂಡಿದ್ದೆ. ಇವಾಗ ನಾನು 4 ಮೊಟ್ಟೆ ಹಾಕ್ಕೊತಾ ಇದ್ದೀನಿ. ಆಪ್ಷನಲ್, ನೀವು ಮೊಟ್ಟೆ ಎಷ್ಟು ಬೇಕಂದ್ರೂ ನೀವು ಹಾಕ್ಕೊಬೋದು. ಮೊಟ್ಟೆ ಹಾಕಿ 1 ನಿಮಿಷ ಗಂಟ ಲೋ ಫ್ಲೇಮಲ್ಲಿ ಪ್ಲೇಟ್ ಹಾಕಿ ಮುಚ್ಚಿಡಿ. 1 ನಿಮಿಷ ಸಾಕು. ಹೈ ಫ್ಲೇಮಲ್ಲಿ ಇಟ್ಟರೆ ಮೊಟ್ಟೆ ಎಲ್ಲ ಸೀದೋಗ್ಬಿಡುತ್ತೆ. ಲೋ ಫ್ಲೇಮಲ್ಲಿ ಇಟ್ಟು ಸ್ವಲ್ಪ 1 ನಿಮಿಷ ಆಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಾವು ತಿರ್ಗಿಸ್ಕೊಡ್ಬೇಕು. ನೋಡಿರಿ, ಈ ಥರ ಚೆನ್ನಾಗಿ ತಳ ಹಿಡಿದೇ ಇರೋ ಥರ ನಾವು ತಿರುಗಿಕೊಡ್ಬೇಕು. ಒಂದು 2ರಿಂದ 3 ನಿಮಿಷ ಗಂಟ ತಿರುಗಿ ಕೊಟ್ಟರೆ ಗೊಜ್ಜು ಈ ಥರ ರೆಡಿಯಾಗಿದೆ. ಉಪ್ಪು ಖಾರ ಎಲ್ಲ ನೋಡಿಕೊಂಡು ಇನ್ನೂ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಕಲಸಿ. ಈ ರೆಸಿಪಿ ಬಂದು ಚಪಾತಿ ದೋಸೆಗೂ ತುಂಬ ಚೆನ್ನಾಗಿರುತ್ತೆ. ಈ ಗೊಜ್ಜನ್ನ ನೀವು ಎಗ್ ರೈಸ್ ಥರನೂ ಯೂಸ್ ಮಾಡ್ಬೋದು. ದೋಸೆ ಸ್ಟಫಿಂಗು, ಚಪಾತಿ ಸ್ಟಫಿಂಗು ನೀವು ಯೂಸ್ ಮಾಡ್ಬೋದು. ಈ ಥರ ಟ್ರೈ ಮಾಡಿ ಕಮೆಂಟ್ ಮೂಲಕ ತಿಳಿಸಿ ಹೇಗಿತ್ತು ಅಂತ.